ಹಲೋ. ಹಲೋ ಅಕ್ಕ. ಸರ್ ಒಂದು 5 ನಿಮಿಷ ಟೈಮ್ ಕೊಡ್ತೀರಾ ಮಾತಾಡೋಕ್ಕೆ? ಯಾರಪ್ಪ ತಾವು? ಸರ್ ನಾವು KS ಆಸ್ಪಿರೆಂಟ್ ಸರ್. ಅಪ್ಪ ಪರಿಚಯ ಕೊಟ್ಟು ಮಾತಾಡಿ ಅಂದ್ರೆ ಅಲ್ಲಿ ಬಂದು ಏನಾದ್ರು ಇದ್ರೆ ತಂದು ಕೊಡಿ. ಸುಮ್ಮನೆ ಫೋನ್ನಲ್ಲಿ ಕೇಳಪ್ಪ ಸರ್ 5 ನಿಮಿಷ ಕೇಳಿ ಸರ್. ನಿಮ್ಗೆ ಯಾಕೆ ಸರ್ ಕೋಪ ಅಷ್ಟೊಂದು? ಫೋನಲ್ಲಿ ಸ್ಪಂದಿಸ್ತೀವಿ ಅಂತ ಎಲ್ಲ ಫೋನಲ್ಲೇ ಹೇಳ್ತೀರಲ್ಲ. ಅಲ್ಲ ಸರ್, ಒಂದು ನಿಮಿಷ 5 ನಿಮಿಷ ಮಾತಾಡೋದು. ದಿನಕ್ಕೆ 50 ಸಾರಿ 50 ಜನ ಮಾತಾಡ್ತೀರ ಸರ್. 5 ನಿಮಿಷ ಕೇಳಿಸ್ಕೊಳ್ಳಿ ಸರ್. ನೀವು ಏನಕ್ಕೆ ಕೇಳಿಸ್ಕೋಬೇಕಪ್ಪ? ಎಲೆಕ್ಷನ್ ಟೈಮಲ್ಲಿ ಹಿಂಗೆ ಆಡ್ತೀರಾ ನೀವು? ಏನ್ ಮಾತಾಡ್ತಾ ಇದೀಯಾ? ಯಾರಿಗೆ ಮಾತಾಡ್ತಾ ಇದೀಯಾ ಸರ್? 5 ನಿಮಿಷ ಕೇಳಿಸ್ಕೊಳ್ಳಿ ಸರ್. ಬಾಯಿಗೆ ಬಂದಾಗ ಮಾತಾಡ್ತೀರಾ ಸರ್? ಬಾಯಿಗೆ ಬಂದಂಗೆ ಎಲ್ಲಿ ಮಾತಾಡಿದ್ದೀನಿ ಸರ್? ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ಆಡಿಯೋನ ನೀವು ಆಲ್ರೆಡಿ ಕೇಳಿಸ್ಕೊಂಡಿರ್ತೀರಾ. ಇಲ್ಲಿ ಒಬ್ರು KS ಆಸ್ಪಿರೆಂಟ್ ಅವರು ಒಬ್ಬ ಬಲಿಷ್ಠವಾದ ಪೊಲಿಟಿಷಿಯನ್ಗೆ ಕಾಲ್ ಮಾಡಿ ಅವ್ರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಒಂದಿಷ್ಟು ಮಾತಾಡಬೇಕಾದ್ರೆ ಆ ಪೊಲಿಟಿಷಿಯನ್ ಅವರು ಇವ್ರಿಗೆ ಹೇಗೆ ಯಾವ ಟೋನಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೀವೇ ಈ ಒಂದು ಆಡಿಯೋದಲ್ಲಿ ತಿಳ್ಕೊಬೋದಾಗಿದೆ. ಈಗ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅಧಿಕಾರಿಗಳ ತಪ್ಪು, ನಾವು ಪೊಲಿಟಿಷಿಯನ್ಸ್ ಕರೆಕ್ಟ್ ಆಗಿದ್ದೀವಿ ಅಂತ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ. ಬಟ್ ಅದೇ ಕ್ಯಾಮ್ರಾ ಹಿಂದೆ ಯಾರಿಗಾದ್ರೂ ಅನ್ಯಾಯ ಆಗಿ ಇಂತಹ ಪೊಲಿಟಿಷಿಯನ್ಸ್ಗೆ ಅಪ್ರೋಚ್ ಮಾಡಿದ್ರೆ ಅವರು ನಿಮ್ಮನ್ನ ಹೇಗೆ ಉಗಿದು ಉಪ್ಪಿನಕಾಯಿ ಹಾಕಿ ಸುಮ್ಮನೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಈಗ ಸ್ಟೂಡೆಂಟ್ಸ್ ಕಮ್ಯುನಿಟಿಗೆ ಅನ್ಯಾಯ ಆದರೆ ಇದು ಫೈಟ್ ನಿರಂತರವಾಗಿ ಇರುತ್ತೆ. ಬೇರೆ ಯಾವುದೋ ಒಂದು ಕಮ್ಯುನಿಟಿಗೆ ಅನ್ಯಾಯ ಆಯಿತು ಅಂದರೆ ಅದೊಂದು 1 ವಾರ 2 ವಾರ ಹೋರಾಟ ಮಾಡಿ ಅವರೇನೋ ಒಂದಿಷ್ಟು ಸಮಾಧಾನ ಹೇಳ್ತಾರೆ, ಸಮಾಧಾನವಾಗಿ ಕೂತ್ಕೊಬಿಡ್ತಾರೆ. ಬಟ್ ಇಲ್ಲಿ ಸ್ಟೂಡೆಂಟ್ಸ್ಗೆ ಅವರ ಮುಂದೆ ಬರುವಂತಹ ಒಂದು 40, 50, 60 ವರ್ಷದ ಫ್ಯೂಚರು ಅವ್ರ ಮುಂದೆ ಕಾಣ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಅವರ ಹೋರಾಟ ಇನ್ನೂ ಜೋರಾಗಿ ಇರುತ್ತೆ. ನೀವು ಸ್ಟೂಡೆಂಟ್ಸ್ ಅವರು ಯಾರಾದರೂ ನಿಮಗೆ ಅಪ್ರೋಚ್ ಮಾಡಿದ್ರೆ ಅವ್ರ ಜೊತೆ ಸ್ವಲ್ಪ ರೆಸ್ಪೆಕ್ಟ್ಫುಲಿ ಒಂಥರ ಬಿಸ್ನೆಸ್ ಇಲ್ಲ ಏನೋ ಒಂದು ಕಾಂಡಕ್ಟ್ ಮಾಡೋ ಥರ ಒಂದು ಆ ಕ್ಯಾರೆಕ್ಟರ್ನ ಬೆಳೆಸ್ಕೊಳ್ಳಿ. ಸ್ಟೂಡೆಂಟ್ಸ್ ಅವರು ಚೆನ್ನಾಗಿ ಓದಿರ್ತಾರೆ, ಇಂತಹ ಹಲವಾರು ಡಿಫಿಕಲ್ಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ, ಸಮಾಜವನ್ನು ಫೇಸ್ ಮಾಡ್ತಿರ್ತಾರೆ, ಸಮಾಜದಲ್ಲಿ ಚೇಂಜಸ್ ತರುವಂತಹವರು ಸ್ಟೂಡೆಂಟ್ಸೇ. ನೀವು ಇಂಥ ಸ್ಟೂಡೆಂಟ್ಸ್ಗೆ ಈ ಥರ ಟ್ರೀಟ್ ಮಾಡಿದ್ರೆ ಮುಂದೆ ಅವರೇನಾದರೂ ಅಧಿಕಾರಕ್ಕೆ ಬಂದಾಗ ನಿಮ್ಗಳ ಕಥೆ ಏನು? ಈಗ KS ಎಕ್ಸಾಮ್, PDO ಎಕ್ಸಾಮ್, CTI ಎಕ್ಸಾಮಲ್ಲಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ. ಆ್ಯಂಡ್ ಅವರ ವಾಯ್ಸ್ನ ಯಾರೂ ಕೇಳ್ತಾ ಇಲ್ಲ. ಇವರು ಏನು ಹೋರಾಟ ಮಾಡ್ತಿಲ್ಲ ಅಂತ ಯಾರು ಇದನ್ನ ತಳ್ಳಕ್ಕೆ ಹೋಗಬೇಡಿ. ಹೋರಾಟ ಎಲ್ಲ ಕಡೆ ನಡೀತಾನೆ ಇದೆ. ಅದು ಯಾವಾಗ ಇನ್ನೂ ವಿಪರೀತವಾಗಿ ಕಿಚ್ಚೆ ಇರುತ್ತೆ ಅಂತ ವೇಟ್ ಮಾಡಿ ನೋಡಬೇಕಾಗಿದೆ. ಏನೇ ಆಗಲಿ ಪೊಲಿಟಿಷಿಯನ್ಸು ಸ್ಟೂಡೆಂಟ್ಸ್ ಜೊತೆ ಯಾವಾಗಲೂ ನಿಂತ್ಕೋಬೇಕಾಗಿದೆ. ಇವತ್ತು ಒಬ್ಬ ಸ್ಟೂಡೆಂಟ್ ಗೆ ಸಪೋರ್ಟ್ ಮಾಡುವಂತಹ ಪೊಲಿಟಿಷಿಯನ್ಸ್ ಎಲ್ಲೂ ಇಲ್ಲ. ಈಗ ಸುಮಾರು ಜನ ಯೂತ್ ಲೀಡರ್ಸ್ ಇದ್ದಾರೆ. ತೇಜಸ್ವಿ ಸೂರ್ಯ ಆಗಿರ್ಬೋದು, ಆಮೇಲೆ ಪ್ರತಾಪ್ ಸಿಂಹ ಎಕ್ಸ್ ಆಗಿದ್ರು, ಅವ್ರ ಹತ್ರ ಬಹಳ ಪವರ್ಸ್ ಇದ್ದೇ ಇರುತ್ತೆ, ಕಾಂಟ್ಯಾಕ್ಟ್ಸ್ ಇದ್ದೇ ಇರುತ್ತೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಇವರೆಲ್ಲ ಸ್ಟೂಡೆಂಟ್ಸ್ ಜೊತೆ ಅಷ್ಟು ಇಂಟ್ರ್ಯಾಕ್ಟ್ ಮಾಡ್ತಾ ಇಲ್ಲ. ಯೂತ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ, ಬಟ್ ಯೂತ್ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ಕೊಡೋಕ್ಕೆ ಇವ್ರು ಯಾರು ಮುಂದೆ ಬರ್ತಾ ಇಲ್ಲ. ಈ ಥರ ಆದರೆ ಮುಂದೆ ಬರುವ ದಿನಗಳಲ್ಲಿ ಸ್ಟೂಡೆಂಟ್ಸ್ ಲೈಫಲ್ಲಿ ಬಹಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಂಡ್ ಈಗೇನು ಎಕ್ಸಾಮಿನೇಷನ್ ಅಥಾರಿಟಿಗಳಿದೆ ಅವನ್ನ ಯಾರ ಕೈಲೂ ಹಿಡಿಯೋಕ್ಕಾಗಲ್ಲ. ಅವ್ರಿಗೆ ಏನು ಕಂಟ್ರೋಲ್ ಇಲ್ಲದೆ ನಾವು ಒಂದು ರನ್ವೇಲಿ ಬಿಟ್ಟಂಗೆ ಅವ್ರು ಬಂದ ರೂಲ್ಸು ಅವ್ರಿಗೆ ಬೇಕಾದಂಗೆ ಜನರನ್ನ ಅವರು ರೆಕ್ರೂಟ್ ಮಾಡ್ತಾನೆ ಹೋಗ್ತಾರೆ. ಇದೆಲ್ಲ ನಿಲ್ಲಬೇಕು. ಯಾರು ಈ KS PDO ಮತ್ತು ಹಲವಾರು ಎಕ್ಸಾಮ್ಗಳಿಗೆ ನಿಮ್ಮ ಧ್ವನಿಯನ್ನು ಎತ್ತಿದ್ದೀರಾ, ಯಾರು ನಿಲ್ಸೋಕ್ಕೆ ಹೋಗಬೇಡಿ. ಸತ್ಯ ನ್ಯಾಯ ಒಂದಿನ ಬಂದೇ ಬರುತ್ತೆ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.